ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರಳತೆ ಅಂತಕ್ಕಂಥದ್ದನ್ನು ಒಂದು ಥೀಮ್ ಆಗಿ ಈ ವರ್ಷದ ಅಮೃತ ಮಹೋತ್ಸವ ಪರಿಗಣಿಸಿದೆ ಈ 2-3 ದಿವಸದ ಕಾರ್ಯಕ್ರಮದಲ್ಲಿ. ಈ ನಿಟ್ಟಿನಲ್ಲಿ ಭಗವಾನ್ ಶ್ರೀರಾಮಕೃಷ್ಣರು ಮಾನವ ಜೀವನದ ಚರಮಧ್ಯೇಯ ಭಗವತ್ ಸಾಕ್ಷಾತ್ಕಾರ ಅಂತ ಹೇಳಿದಂಥ ಮಾತನ್ನು ಭಗವಾನ್ ಶ್ರೀ ಶಂಕರ ಭಗವತ್ಪಾದರು ಪ್ರಾಣಿನಾಂ ಅಭ್ಯುದಯ ನಿಶ್ರೇಯಸ ಹೇತು ಯ ಸಧರ್ಮ ಅಂತ ಹೇಳಿದಂತಹ ಒಂದು ರೀತಿಯಲ್ಲಿ ಶ್ರೀರಾಮಕೃಷ್ಣರ ಮಾತಿನ ಮುಂದುವರೆದ ಭಾಗವಾಗಿ ಅದನ್ನು ಸ್ವೀಕರಿಸಬಹುದು ನಾವು. ರಾಮಕೃಷ್ಣರೇನೋ ಹೇಳಿದ್ರು ಭಗವತ್ ಸಾಕ್ಷಾತ್ಕಾರವೇ ಚರಮಧ್ಯೇಯ ಅಂತ. ಶಂಕರಾಚಾರ್ಯರು ಹೇಳಿದ್ರು ಜೀವನದ 2 ಆಯಾಮಗಳು, ಧರ್ಮ ನಮಗೆ ಪರಿಚಯಿಸುವಂತಹ ಆಯಾಮಗಳೇನು ಅಂದರೆ ಲೌಕಿಕವಾಗಿ ನಾವು ಅಭ್ಯುದಯವನ್ನು ಶ್ರೇಯಸ್ಸನ್ನು ಪಡ್ಕೋಬೇಕು, ಪಾರಮಾರ್ಥಿಕವಾಗಿ ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ಬದ್ಧರಾಗಬೇಕು ಅಂತಕ್ಕಂಥದ್ದು. ಇದನ್ನು ಗಮನಿಸ್ತಾ ಹೋದಾಗ ಕಬೀರರ ಒಂದು ಮಾತು ನೆನಪಾಗುತ್ತೆ. ಕಬೀರರು ಜನಸಾಮಾನ್ಯರಿಗೂ ತಿಳುವಳಿಕೆ ಕೊಡೋ ವಿಷಯದಲ್ಲಿ ಒಂದು ದೋಹೆಯನ್ನು ಈ ರೀತಿ ನಮ್ಮ ಮುಂದೆ ಇಟ್ಟರು. ದೇಹಧಾರಿಯಾರೇ ಇರಲಿ ದಂಡವ ತೆರಬೇಕು, ದೇಹಧಾರಿಯಾರೇ ಇರಲಿ ದಂಡವ ತೆರಬೇಕು, ಅಜ್ಞಾನಿ ತೆರುವನು ರೋದಿಸುತ್ತಾ ಜ್ಞಾನಿಯು ನಗು ನಗುತ್ತ ಕಬೀರ ಜ್ಞಾನಿಯು ನಗು ನಗುತ್ತಾ. ನೋಡಿ, ಈ ದೋಹೆಯಲ್ಲಿ ನಮಗೆ ಜೀವನದ ವಾಸ್ತವಿಕತೆ ಅರ್ಥ ಆಗುತ್ತೆ. ವಾಸ್ತವಿಕತೆ ಅಂದರೆ ಸತ್ಯ. ಸತ್ಯ ಅಂತಕ್ಕಂಥದ್ದು ಮಾತ್ರವೇ ನಮ್ಮ ಬದುಕಿನಲ್ಲಿ ನಮಗೆ ಪ್ರಾಪ್ತವಾಗುವುದು ನಾವು ಸರಳರಾದಾಗ. ನಾವು ಸರಳರಾಗದೆ ಜೀವನದ ಹೊರನೋಟ ಒಳನೋಟಗಳ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳದೆ ಇದ್ದರೆ ವಾಸ್ತವಿಕತೆ ನಮಗೆ ಅರ್ಥ ಆಗೋದಿಲ್ಲ. ಕೇವಲ ಕನ್ವೀನಿಯಂಟ್ ವರ್ಷನ್ ಆಫ್ ಟ್ರೂತ್, ನಮಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಸತ್ಯವನ್ನು ಇಷ್ಟಪಡ್ತೇವೆ. ನ್ಯಾಯಾಧೀಶನೊಬ್ಬ ಇದ್ದ, ಒಂದು ಊರಿನ ನ್ಯಾಯಕ್ಕೆ ಅವನನ್ನು ಆಹ್ವಾನಿಸಿದ್ರು. ಆ ಊರಿನ ಅಳಿಯ ಮಾಡಬಾರದ ತಪ್ಪನ್ನು ಮಾಡಿಬಿಟ್ಟಿದ್ದ. ಊರಿನಲ್ಲಿ ಪಂಚಾಯಿತಿ ಆಯಿತು, ಕಡೆಗೆ ಅವನು ತೀರ್ಪು ಕೊಡಬೇಕಾಯಿತು. ಊರಿನವರೆಲ್ಲ ಹೇಳಿದ್ರು, ಈ ಊರಿನ ಅಳಿಯ ಬಹಳ ದೊಡ್ಡ ತಪ್ಪು ಮಾಡಿದ್ದಾನೆ, ಇವನು 2 ಕಾಲನ್ನು ಕಡಿಬೇಕು ಅಂತ ಶಿಕ್ಷೆಗೆ ಕೊಡಬೇಕು ನೀವು ಅಂತ ನ್ಯಾಯಾಧೀಶರಿಗೆ ಒತ್ತಾಸೆ ತಂದರು. ನ್ಯಾಯಾಧೀಶರು ಕಣ್ಣೀರು ಹಾಕ್ಬಿಟ್ರು. ಜನ ಎಲ್ಲ ನೋಡಿ ಎಂಥ ಹೃದಯವಂತ ಇವನು ಅಂತ ಅಂದ್ಕೊಂಡ್ರು. ಅವ್ರು ಹೇಳಿದ್ರು, ನಮ್ಮ ಮನೆ ಮಗ ಆಗಿದ್ದಿದ್ರೆ ಆ ಶಿಕ್ಷೆ ಕೊಡಬೇಕಾಗಿತ್ತು ನಾವು. ಅವನು ಎಷ್ಟಾದರೂ ನಮ್ಮ ಅಳಿಯ, ಅವನನ್ನು ಇಷ್ಟು ಕಠಿಣವಾಗಿ ನಾವು ಟ್ರೀಟ್ ಮಾಡಬಾರ್ದು. ಆಗಲಿ, ಅವನಿಗೆ ಕೈಯಲ್ಲಿರೋ ಎಲ್ಲ ಉಗುರುಗಳನ್ನು ಅರ್ಧ ಕಟ್ ಮಾಡಿಸ್ಬಿಡಿ ಅಂತ ಹೇಳ್ದ ಅವನು. ಆಗ ಜನ ಅಯ್ಯೋ ಇವನೆಷ್ಟು ಲಿಬರಲ್ಲು, ಎಷ್ಟು ಹೃದಯವಂತ ಅಂತ ಅಂದ್ಕೊಂಡ್ರು. ಅದರ ವಾಸ್ತವಿಕ ಸಂಗತಿ ಏನು ಅಂದರೆ, ಈ ನ್ಯಾಯಾಧೀಶನ ಅಳಿಯ ಪಕ್ಕದೂರಿನಲ್ಲಿ ಇದೇ ತಪ್ಪು ಮಾಡಿದ್ನಂತೆ. ಅವನಿಗಲ್ಲಿ ಶಿಕ್ಷೆ ಕಡಿಮೆ ಆಗಬೇಕು ಅಂತ ಈ ಊರಿನಲ್ಲಿ ಈತನಿಗೆ ಶಿಕ್ಷೆ ಕಡಿಮೆ ಇದನ್ನು ನಾನು ಯಾಕೆ ಕೋಟ್ ಮಾಡಿದೆ ಅಂತಂದರೆ, ಕನ್ವೀನಿಯಂಟ್ ವರ್ಷನ್ ಆಫ್ ಟ್ರೂತ್ ಅಂತ ಒಂದು ಶಬ್ದ ಬಳಸಿದೆ ನಾನು. ನಮಗೆ ಅನುಕೂಲಕರವಾದ ರೀತಿಯಲ್ಲಿ ಸತ್ಯವನ್ನು ನಾವು ಹೊಂದಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇವೆ. ಇದರಿಂದ ಖಂಡಿತವಾಗಿಯೂ ನಮಗೆ ಜೀವನದ ಉದ್ದೇಶ ಅರ್ಥ ಆಗೋದಿಲ್ಲ, ಲೌಕಿಕ ಮತ್ತು ಪಾರಮಾರ್ಥಿಕ ಜೀವನದ ಔನ್ನತ್ಯ ಅರ್ಥ ಆಗೋದಿಲ್ಲ. ನೋಡಿ, ಅಜ್ಞಾನಿ ತೆರುವನು ರೋಧಿಸುತ್ತ, ದೇಹಧಾರಿ ಯಾರೇ ಇದ್ದರೂ ಕೂಡ ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಅಜ್ಞಾನಿಯಾದವನು ಕಣ್ಣೀರು ಹಾಕ್ಕೊಂಡು ರೋಧಿಸ್ತಾ ಬಹಳಷ್ಟು ಅವನು ಕೊರಗುತ್ತಾ ಟ್ಯಾಕ್ಸ್ ಕಟ್ತಾನೆ. ಜ್ಞಾನಿಯಾದವನಿಗೆ ಗೊತ್ತಿರುತ್ತೆ ಈ ಶರೀರ ಅಂತಕ್ಕಂಥದ್ದು ಬದಲಾವಣೆಗೆ ಒಳಪಡುವಂಥದ್ದು, ಆದ್ದರಿಂದ ನಾನು ಟ್ಯಾಕ್ಸ್ ಪೇ ಮಾಡಲೇಬೇಕು ಅಂತ ಅವನು ನಗುತ್ತಾ
ಅದನ್ನು ಕಟ್ತಾನೆ ಅಂತ ಕಬೀರ್ ದಾಸರು ಹೇಳ್ತಾರೆ. ಈ 3 ವಾಕ್ಯಗಳನ್ನು ನಾವು ಸರಿಯಾಗಿ ಅರ್ಥೈಸ್ಕೊಂಡ್ಬಿಟ್ರೆ ನಿಜವಾಗಲೂ ಕೂಡ ಈ ಸರಳ ಬದುಕಿನ ಹೊರನೋಟ ಮತ್ತು ಒಳನೋಟದ ಒಂದು ಇಣುಕು ನೋಟ ನಮಗೆ ಪರಿಚಯ ಆಗುತ್ತೆ. ನಾವು ಅರ್ಥ ಮಾಡ್ಕೊಳ್ಬೇಕಾದ ವಾಸ್ತವಿಕತೆ ಏನು ಅಂತಂದ್ರೆ, ಅಸ್ತಿತ್ವ ಮತ್ತು ಜೀವಂತಿಕೆ ಅಂತ 2 ಶಬ್ದಗಳಿದೆ. ಎಕ್ಸಿಸ್ಟೆನ್ಸ್ ಅಂಡ್ ಲೈಫ್ ಅಂತ ಇಂಗ್ಲಿಷ್ನಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ, ಕಲ್ಲಿಗೆ ಅಸ್ತಿತ್ವ ಇದೆ, ಬೆಟ್ಟಕ್ಕೆ ಅಸ್ತಿತ್ವ ಇದೆ, ಗೋಡೆಗೆ ಅಸ್ತಿತ್ವ ಇದೆ, ಲೋಹಗಳಿಗೆ ಅಸ್ತಿತ್ವ ಇದೆ, ಜೀವ ಇಲ್ಲ. ಪ್ರಾಣಿಗಳಿಗೂ ಸ್ವಲ್ಪ ಜೀವಂತಿಕೆ ಇರಬಹುದು, ಆದರೆ ಎಕ್ಸ್ಪ್ರೆಷನ್ ಪ್ರಾಪರ್ ಆಗಿ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಮನುಷ್ಯನನ್ನು ನೀವು ಅಧ್ಯಯನ ಮಾಡಿದಾಗ ಅವನಿಗೆ ಅಸ್ತಿತ್ವನೂ ಇದೆ, ಜೀವಂತಿಕೆಯೂ ಇದೆ. ವಿವೇಕಾನಂದರು ಹೇಳಿದ್ರು, ಹಸು ಬಹಳ ಒಳ್ಳೆ ಪ್ರಾಣಿ ಅಂತ ಹೇಳಬೇಡಿ, ಹಸು ಸುಳ್ಳು ಹೇಳಕ್ ಆಗೋದಿಲ್ಲ ಅಂತ ಹೇಳಿ ಅದು ಒಳ್ಳೆ ಪ್ರಾಣಿ, ಒಳ್ಳೆ ಜೀವಿ ಆಗಲಾರದು. ಆದರೆ ನೆನಪಿಟ್ಕೊಳ್ಳಿ, ಸುಳ್ಳು ಹೇಳೋದಕ್ಕೆ ಅವಕಾಶ ಇದ್ರೂ ಕೂಡ ಸತ್ಯದ ಮಹಿಮೆಯನ್ನು ಎತ್ತಿ ಹಿಡಿತಾನಲ್ಲ, ಅವನು ಮಹಾತ್ಮ ಅಂತ. ಹಾಗಾಗಿ ಸರಿತಪ್ಪುಗಳ ನಡುವೆ ಸ್ಪಷ್ಟತೆ ಇದ್ದು ಸರಿಯಾದದ್ದನ್ನ ಬದ್ಧತೆಯಿಂದ ಮಾಡ್ತಕ್ಕಂಥ ವ್ಯಕ್ತಿ ಇದಾನಲ್ಲ, ಅವನಿಗೆ ಜೀವನದ ಒಳನೋಟ, ಚರಮ ಸತ್ಯ ಇದು ಕೂಡ ಅವನಿಗೆ ಅರ್ಥವಾಗುತ್ತೆ ಅಂತ. ಒಂದು ರೀತಿಯಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತ ಉಪನಿಷತ್ತು ವಿವರಿಸುತ್ತಲ್ಲ, ಇದೇ ಮಾತನ್ನ ಇವತ್ತಿನ ಸಾಫ್ಟ್ ಸ್ಕಿಲ್ಸ್ ಆಧುನಿಕ ಪ್ರಪಂಚದಲ್ಲಿ ವಿವರಿಸ್ತಾ ಇದೆ. ಇತ್ತೀಚೆಗೆ ಅಮೆರಿಕದ ಒಬ್ಬ ವಿಜ್ಞಾನಿ ಹೇಳ್ತಾನೆ, ಈ ಸಾಫ್ಟ್ ಸ್ಕಿಲ್ಸ್ ಅಂತ ನಾವು ವಿವರಿಸ್ತಾ ಇರ್ತಕ್ಕಂಥದ್ದನ್ನ ಭಗವದ್ಗೀತೆಯ 16ನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ ಅನ್ನೋ ಒಂದು ಮಾತನ್ನ. ಆ ನಿಟ್ಟಿನಲ್ಲಿ ನಮಗೆ ಅರ್ಥ ಆಗುತ್ತೆ, ಪ್ರಾಣಿಗಳಿಗೆ ಧರ್ಮ ಪ್ರಜ್ಞೆ ಇಲ್ಲ, ಮನುಷ್ಯನಿಗೆ ಧರ್ಮ ಪ್ರಜ್ಞೆ ಇದೆ. ಹಾಗಾದ್ರೆ ಈ ಧರ್ಮ ಪ್ರಜ್ಞೆ ಅಂತಂದ್ರೆ ಏನು? ಅದು ರೈಚಿಯಸ್ನೆಸ್. ಈ ದಿಕ್ಕಿನಲ್ಲಿ ನಮ್ಮ ಆಲೋಚನೆಗಳು ಬೆಳೆದಾಗ ಬದುಕಿನ ಭವ್ಯತೆ, ಬದುಕಿನ ಶ್ರೇಷ್ಠತೆ, ಬದುಕಿನ ಶುದ್ಧೀಕರಣ, ಸ್ಪಷ್ಟೀಕರಣ ಮತ್ತು ಅದರ ಪುಷ್ಟೀಕರಣ ನಮಗೆ ಪ್ರಾಪ್ತವಾಗುತ್ತೆ. ಇದಕ್ಕಾಗಿಯೇ ನಾವು ಒಂದು ಉನ್ನತವಾದ ಜೀವನದ ಪಥದಲ್ಲಿ ಸಾಗಬೇಕಾಗತ್ತೆ. ಅದನ್ನ ವಿವೇಕಾನಂದರು ಕರೆದ್ರು ಜೀವನ ಸಂಹಿತೆ ಅಂತ. ಜೀವನ ಸಂಹಿತೆಯನ್ನು ಧರ್ಮ ಅಂತ ಗುರುತಿಸಿದಂಥದ್ದು. ವಿವೇಕಾನಂದರ ಮಾತನ್ನೇ ತೆಗೆದುಕೊಳ್ಳೋಣ. ಜೀವನ ಒಂದು ನಿರಂತರ ಹೋರಾಟ, ಇದು ಸಮಸ್ಯೆ ಅಲ್ಲ, ಇದು ಸವಾಲು ಅಂತ. ಈ ಸವಾಲನ್ನು ಸ್ವೀಕರಿಸ್ಬೇಕು. ಎಂದೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ನನಗೆ ಕಷ್ಟ ಬರಬಾರದು, ಯಾವುದೇ ಸುಖ ನನಗೆ ಬಹಳ ಸುಲಭವಾಗಿ ನನ್ನ ಮನೆ ಬಾಗಿಲಿಗೆ ಬರ್ತಕ್ಕಂಥ ಭಾಗ್ಯ ಯೋಜನೆ ಆಗಬೇಕು. ಇದು ನಮ್ಮನ್ನು ಮೋಸ ಮಾಡ್ತಕ್ಕಂಥ ವಿಚಾರ. ಯಾವತ್ತೂ ನೆನಪಿಡಬೇಕು, ಒಬ್ಬ ಮನುಷ್ಯನಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದು ಒಂದು ರೀತಿಯಲ್ಲಿ ಪರಮಾತ್ಮ ಇವುಗಳನ್ನೆಲ್ಲ ಜಯಿಸಿ ಇವನು ಮುಂದಿನ ಹೆಜ್ಜೆಗಳನ್ನು ಇಡಬಲ್ಲ ಅಂತ ಭಗವಂತನಿಗೆ ಯಾರಲ್ಲಿ ಕಾನ್ಫಿಡೆನ್ಸ್ ಇರುತ್ತೋ ಅಂಥವರಿಗೆ ಮಾತ್ರವೇ ಹೋರಾಟದ ಬದುಕನ್ನು ಕೊಡ್ತಾನೆ. ಉಳಿದವ್ರದೆಲ್ಲ ಪ್ಯಾಥೆಟಿಕ್ ಕಂಡೀಷನ್, ಉಳಿದವ್ರದೆಲ್ಲರ ಒಂದು ರೀತಿ ಪ್ಯಾರಾಸಿಟಿಕ್ ಲೈಫ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಆ ನಿಟ್ಟಿನಲ್ಲಿ ಜೀವನವನ್ನು ನಾವು ನಿರಂತರ ಹೋರಾಟ ಅಂತ ಒಪ್ಕೊಂಡ ಮೇಲೆ ವಿವೇಕಾನಂದ ನಮ್ಮ ಸಹಾಯಕ್ಕೆ ಮುಂದೆ ಹೀಗೆ ಬರ್ತಾರೆ, ನೀನೊಂದು ಸ್ಪಷ್ಟವಾದ ಗುರಿ ಇಟ್ಕೋ, ಯೋಗ್ಯವಾದ ಗುರಿ ಇಟ್ಕೋ, ಆ ಗುರಿಯನ್ನು ಯೋಗ್ಯವಾದ ರೀತಿಯಲ್ಲೇ ನೀನು ಮುಟ್ಟಬೇಕು. ಆದ್ದರಿಂದ ಗುರಿ ಎಷ್ಟು ಮುಖ್ಯವೋ ದಾರಿ ಕೂಡ ಅದಕ್ಕಿಂತಲೂ ಹೆಚ್ಚು ಮುಖ್ಯವಾಗುತ್ತೆ ಅಂತ ವಿವೇಕಾನಂದರು ಎಚ್ಚರಿಸ್ತಾ ಮುಂದುವರಿಸ್ತಾ ಹೇಳ್ತಾರೆ, ನೆನಪಿಡೋ, ನಿನ್ನ ಪ್ರಯಾಣ ಸುರಕ್ಷಿತವಾಗಿರಬೇಕು ಅನ್ನೋ ಎಚ್ಚರಿಕೆ ಇರಲಿ, ನಿನ್ನ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯು ನೈತಿಕವಾಗಿರಬೇಕು ಅನ್ನೋದು ಮುಖ್ಯ. ಅಷ್ಟೇ ಅಲ್ಲ, ಯಾವುದೇ ಹಂತದಲ್ಲೂ ನಿನ್ನ ಪ್ರಯಾಣ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು, ಅದು ನಿರರ್ಥಕವಾಗಬಾರದು ಮತ್ತು ನಿನ್ನ ಪ್ರಯತ್ನ ನಿಷ್ಫಲವಾಗಬಾರದು ಮತ್ತು ನಿನ್ನ ಪ್ರಯಾಣ ಎಲ್ಲೂ ಕೂಡ ನಿನ್ನ ಮೇಲೆ ಕೆಟ್ಟ ಪ್ರಚೋದನೆ, ದುರ್ಬಲ ಪ್ರಚೋದನೆಗಳನ್ನು ಮಾಡಿ ದಾರಿ ತಪ್ಪಿಸುವಂತಿರಬಾರದು ಅಂತ. ಹೀಗಾಗಿ ಈ ಪ್ರಯಾಣ ಅಂತಕ್ಕಂಥದ್ದನ್ನು ಕೂಡ ಯೋಗ್ಯವಾದ ನಿಯಮಗಳಿಂದ ನಿಯಂತ್ರಿಸಬೇಕು ಅನ್ನುವಂಥ ಎಚ್ಚರಿಕೆಯನ್ನ ಸ್ವಾಮಿ ವಿವೇಕಾನಂದರು ನಮ್ಮ ಮುಂದೆ ಇಡ್ತಾರೆ. ಬಹಳಷ್ಟು ಜನರ ಬದುಕಿನಲ್ಲಿ ಬದುಕು ಅಂತಕ್ಕಂಥದ್ದು ಕೇವಲ ಎಕ್ಸಿಸ್ಟೆನ್ಸ್ಗೆ ಸೀಮಿತ ಆಗಿದೆ. ಆದರೆ ಎಕ್ಸಿಸ್ಟೆನ್ಸ್ ಅನ್ನೋದು ಲೈಫ್ ಆಗಬೇಕು ಅಂದರೆ ಅಲ್ಲಿ ಹೋರಾಟ ಇದೆ. ಆದರೆ ನಿಜವಾದ ಹೋರಾಟ ಇರೋದು ಈ ಲೈಫ್ ಅಂತಕ್ಕಂಥದ್ದು ಸಿಂಪಲ್ ಲೈಫ್ ಆಗಬೇಕಾದ್ರೆ. ಇದು ಬಹಳ ಮುಖ್ಯ. ಲೈಫ್ ಅನ್ನೋದು ಸಿಂಪಲ್ ಲೈಫ್ ಆಗೋದು, ಅದು ಸರಳ ಜೀವನ ಆಗೋದು. ಜೀವಿಸೋದು ಸುಲಭ, ಸರಳ ಜೀವನವನ್ನು ನಮ್ಮದಾಗಿಸ್ಕೊಳ್ಳೋದು ಅಷ್ಟು ಸುಲಭದ ವಿಷಯ ಅಲ್ಲ. ಶ್ರೀರಾಮಕೃಷ್ಣರ ಬದುಕಲ್ಲೇ ನೋಡ್ತೇವೆ, ಹೃದಯ ರಾಮ ಯಾವುದೋ ಒಂದು ಸಂದರ್ಭದಲ್ಲಿ ಕೋರ್ಟಿಗೆ ಬಂದು ನನ್ನ ಪರವಾಗಿ ನೀನು
ಮೊಕದ್ದಮೆಯಲ್ಲಿ ಸಾಕ್ಷಿ ಹೇಳಬೇಕು, ನನ್ನ ಪರವಾಗಿ ಹೇಳಬೇಕು ಅಂದಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಕೋರ್ಟ್ಗೆ ಬರ್ತೇನೆ ಆದರೆ ನಾನು ಸತ್ಯದ ಪರವಾಗಿ ಸಾಕ್ಷಿ ಹೇಳ್ತೇನೆ ಅಂತ. ಅದು ಸರಳ ಬದುಕಿನ ತೆರೆದಿಟ್ಟ ಪುಸ್ತಕ. ಥ್ರೂ ಅಂಡ್ ಥ್ರೂ ನೇರವಾಗಿ ನಾವು ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕ್ಕಿರ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಈ ಸರಳ ಜೀವನ ಅನ್ನೋದು ಕೇಳೋದಕ್ಕೆ ಬಹಳ ಸರಳವಾಗಿದೆ, ಆದರೆ ಬಹಳ ದೊಡ್ಡ ಹೋರಾಟದಿಂದ ಇದು ನಮಗೆ ಸಿಗುತ್ತೆ. ಯಾಕೆ ಅಂತಂದ್ರೆ ಜಗತ್ತಿನ 700 ಕೋಟಿ ಜನಸಂಖ್ಯೆಯಲ್ಲಿ 99% ಜನರಿಗೆ ಆಬ್ಜೆಕ್ಟ್ ಆಫ್ ಕನ್ಫ್ಯೂಷನ್ ಆಗಿರೋ ಫಾರ್ಮುಲಾ ಏನ್ ಗೊತ್ತಾ? ಬೇಡಿಕೆ ಮತ್ತು ಪೂರೈಕೆ, ಇವೆರಡರ ನಡುವೆ ಅಸಮತೋಲನ. ಇವತ್ತು ಪ್ರಪಂಚದಲ್ಲಿ ನೀವು ನೋಡ್ತೀರಿ, ಬೇಡಿಕೆ ತುಂಬಾ ಜಾಸ್ತಿ ಇದೆ, ಪೂರೈಕೆ ಕಡಿಮೆ ಇದೆ. ಹೀಗಾಗಿ ಮನುಷ್ಯ ಬ್ಲ್ಯಾಕ್ ಟಿಕೆಟ್ಗೆ ಹೋಗ್ತಾನೆ, ಬ್ಲ್ಯಾಕ್ ಮಾರ್ಕೆಟಿಗೆ ಹೋಗ್ತಾನೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆ ಹಾಕ್ತಾ ಇದ್ರು. ಇವತ್ತು ನಮ್ಮ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಬರುತ್ತೆ. ಸ್ವಾತಂತ್ರ್ಯ ಬಂದ 75ನೇ ವರ್ಷ, ಅಮೃತ ವರ್ಷ. ಇವತ್ತು ಮೋಸ ಮಾಡೋದ್ರಲ್ಲಿ ನಾವೇನು ಅಂಥ ವ್ಯತ್ಯಾಸ ಏನಾಗಿಲ್ಲ, ಅಷ್ಟೇನು ಕಡಿಮೆ ಆಗಿಲ್ಲ. ಇದಕ್ಕೆ ಕಾರಣ ಏನು? ಬೇಡಿಕೆ ಮತ್ತು ಪೂರೈಕೆಗಳ ನಡುವೆಯ ಈ ಫಾರ್ಮುಲಾದ ಒಂದು ಬ್ಯಾಲೆನ್ಸಿಂಗ್ ಆರ್ಟ್ ಪ್ರಾಮಾಣಿಕತೆಯ ದೃಷ್ಟಿಯಲ್ಲಿ ನಮಗೆ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಮನುಷ್ಯ ಅಪ್ರಾಮಾಣಿಕನಾಗ್ತಾನೆ, ಮೋಸಗಾರನಾಗ್ತಾನೆ. ಎಲ್ಲಿ ಮನುಷ್ಯ ಮೋಸ, ಕಪಟ, ವಂಚನೆಯನ್ನ ತನ್ನ ಸುಖಕ್ಕಾಗಿ ಆಧಾರವಾಗಿ ಇಟ್ಕೊಳ್ತಾನೋ ಅಲ್ಲಿ ಖಂಡಿತ ಅವನ ಜೀವನ ಯಾವುದೇ ಅರ್ಥವನ್ನ ಕಂಡುಕೊಳ್ಳೋದಿಲ್ಲ. ಹೀಗಾಗಿ ಸರಳ ಜೀವನದ ಗ್ರ್ಯಾಂಜರ್ ಅಂಡ್ ಗೈಟಿ ಅವನಿಗೆ ಅರ್ಥವಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಮನುಷ್ಯನ ಇತಿಹಾಸವನ್ನು ಗಮನಿಸೋಣ. ಇದೇನು ಭಾರತೀಯರು ಮಾತ್ರ ಯೋಚನೆ ಮಾಡಿದ್ದ? ಪಾಶ್ಚಾತ್ಯ ಜಗತ್ತು ಏನು ಹೇಳುತ್ತೆ ಅದನ್ನು ಸ್ವಲ್ಪ ಗಮನಿಸೋಣ. ಅಮೆರಿಕದ ಚಿಂತಕ ಕ್ರಿಸ್ಟೋಫರ್ ಲ್ಯಾಶ್ ಅಂತಕ್ಕಂಥವನು ಒಂದು ಕಡೆ ಪ್ರಾಮಾಣಿಕವಾಗಿ ಅಮೆರಿಕನ್ಸ್ರ ಆಟಿಟ್ಯೂಡ್ ಅನ್ನು ಬರೆದಿಟ್ಬಿಟ್ಟ. ಅವನು ಹೇಳ್ತಾನೆ, ಎಲ್ಲ ಆಸೆಗಳನ್ನ ಪೂರೈಸ್ಕೋಬೇಕು ಅನ್ನೋ ಅತಿ ಆಸೆ ಅಮೆರಿಕದವ್ರಿಗೆ ಜಾಸ್ತಿ ಇದೆ. ಎಲ್ಲ ಆಸೆಗಳನ್ನು ಪೂರೈಸ್ಕೋಬೇಕು ಅನ್ನೋ ಅತಿಯಾದ ಆಸೆ ಅಮೆರಿಕನ್ನರಿಗೆ ಆಮೂಲಾಗ್ರವಾಗಿ ಅತಿಯಾಗಿ ಇದೆ. ಆತ ಹೇಳ್ತಾನೆ, ತಮ್ಮ ತನದ ಪೂರೈಕೆಗೋಸ್ಕರ, ಆತ್ಮಗೌರವದ ಪೂರ್ಣತೆಗೋಸ್ಕರ ಸಮಾಜದಲ್ಲಿ ಒಂದು ರೀತಿಯ ಸಾಮಾಜಿಕ ಜವಾಬ್ದಾರಿಯನ್ನ ಉಳಿಸ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಅಮೆರಿಕನ್ನರು ಸ್ಲೋಗನ್ಗಳಿಗೆ, ಘೋಷಣೆಗೆ ಮೊರೆ ಹೋಗಿದ್ದಾರೆ. ಆದರೆ ಇಂಟರ್ನಲ್ಲಿ ಇವರು ಆಸೆ ಬುರುಕರು ಅಂತ ಅಮೆರಿಕನ್ ಥಿಂಕರ್ ಹೇಳ್ತಾನೆ. ಇದು ನಾನು ಯಾಕೆ ಇಲ್ಲಿ ಉಲ್ಲೇಖಿಸ್ತಾ ಇದ್ದೀನಿ ಅಂದ್ರೆ, ದೇರ್ ಈಸ್ ಇಂಬ್ಯಾಲೆನ್ಸ್ ಬಿಟ್ವೀನ್, ನಾನು ಹೇಳಿದೆ, ಪೂರೈಕೆ ಮತ್ತು ಬೇಡಿಕೆ ಅಂತಕ್ಕಂಥ ವಿಚಾರ. ಮನುಷ್ಯನ ಬದುಕಿನಲ್ಲಿ ಸಾರ್ಥಕತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದರೆ ಅವನಿಗೆ ಪರಿಪೂರ್ಣವಾದ ಮೌಲ್ಯಾಧಾರಿತವಾದ ಸಾರ್ಥಕತೆ ಬೇಕಾಗಿಲ್ಲ. ಇವತ್ತು ಉಪನ್ಯಾಸ ಕೇಳೋ ಸಾರ್ಥಕತೆಯಲ್ಲಿ ಎಷ್ಟೋ ಜನ ಎದ್ದಿದ್ದೀರಿ, ರೂಫ್ ನೋಡ್ತಾ ಇದ್ದಾರೆ, ಎಷ್ಟೋ ಜನ ಬಾಯಿ ಬಿಟ್ಕೊಂಡು ತೂಕಡಿಸ್ತಾ ಇದ್ದಾರೆ. ಸಾರ್ಥಕತೆ ಅಲ್ಲಿದೆ ಅವ್ರ ಜೊತೆ. ವೈ ಆಕ್ಸಿಸ್ ಆಡ್ತಾ ಇದೆ, ಅವ್ರ ಸಾರ್ಥಕತೆನೂ ನೋಡ್ತಾ ಇದ್ದೀನಿ, ನಾನು ನೋಡಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಕಾಣದ್ದು ನನಗೆ ಕಾಣುತ್ತೆ, ನೀವು ಕಾಣದ್ದನ್ನು ನಾನು ಕಾಣ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಸಾರ್ಥಕತೆಯ ಮಜಲುಗಳು ಬೇರೆ ಬೇರೆ ಇದೆ. ಸ್ವಾರ್ಥ ವೇಷ ಮರೆಸ್ಕೊಂಡು ಬರುತ್ತೆ, ಅಷ್ಟೇ ಅಲ್ಲ ಹೊಂಚು ಹಾಕತ್ತೆ. ಅದು ನಮ್ಮನ್ನ ನಿಷ್ಠಾ ಪಥದಿಂದ ಮುಗ್ಗರಿಸುವಂತೆ ಮಾಡಿಬಿಡುತ್ತೆ, ಭ್ರಷ್ಟರನ್ನಾಗಿಸ್ಬಿಡುತ್ತೆ. ಹೀಗಾಗಿ ಇದಕ್ಕೆ ಪರಿಹಾರ ಹುಡುಕೋದ್ರಲ್ಲೇ ಮನುಷ್ಯ ಬಹುತೇಕ ತನ್ನ ಜೀವನವನ್ನ ಕಳ್ಕೊಂಡು ಬಿಡ್ತಾನೆ. ಯಾಕೆಂದ್ರೆ ಅವನಿಗೆ ಪರಿಹಾರ ಬೇಕಾಗಿಲ್ಲ ಎಷ್ಟೋ ಬದುಕಿನ ಒಂದು ಪ್ರೈಮ್ ಸ್ಟೇಜ್ವರೆಗೆ. ಈ ನಿಟ್ಟಿನಲ್ಲಿ ಪರಿಹಾರ ಹಾಗಾದ್ರೆ ಬೇಡವಾ? ಪರಿಹಾರ ಬೇಡ ಅಂತ ಜಗತ್ತು ಪೂರ್ತಿ ಹೇಳೋದಿಲ್ಲ. ಹಾಗಾದ್ರೆ ಪರಿಹಾರ ಬೇಕಾ? ಜಗತ್ತು ಪೂರ್ತಿಯಾಗಿ ಪರಿಹಾರ ಬೇಕು ಅಂತ ಹೇಳಲ್ಲ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್, ಉಪನಿಷತ್ತಿನ ಮಾತು. ಇದರ ಅರ್ಥ ಏನು? ಪರಿಹಾರ ಬೇಕು. ಈ ಪರಿಹಾರ ಮಾಯಾಜಾಲ, ಆದರೆ ಇದನ್ನ ಪಡ್ಕೊಳ್ಳೋದು ಅಷ್ಟು ಲೀಲಾಜಾಲವಲ್ಲ ಅನ್ನತ್ತೆ ಮಾನವ ಇತಿಹಾಸ. ಈ ನಿಟ್ಟಿನಲ್ಲಿ ನಾವು ಗಮನಿಸೋಣ. ಪಂಚತಂತ್ರದಲ್ಲಿ ವಿಷ್ಣು ಶರ್ಮಾ ಒಂದು ಕಡೆ ಉಲ್ಲೇಖಿಸ್ತಾನೆ. ಸಮಯದ ಅಭಾವದಿಂದ ನಾನು ತಾತ್ಪರ್ಯ ಓದ್ಬಿಡ್ತೇನೆ, ಶ್ಲೋಕ ಹೇಳೋದಕ್ಕೆ ಸಮಯ ಇಲ್ಲ. ಧರ್ಮದಿಂದ ಹೊಸದನ್ನ ಸಂಪಾದಿಸೋಣ, ಸಂಪಾದಿಸದ್ದನ್ನ ಪ್ರಯತ್ನಪೂರ್ವಕವಾಗಿ ರಕ್ಷಣೆ ಮಾಡೋಣ, ರಕ್ಷಣೆ ಮಾಡಿದ್ದನ್ನ ನ್ಯಾಯೋಚಿತವಾಗಿ
ವೃದ್ಧಿಸೋಣ, ನ್ಯಾಯೋಚಿತವಾಗಿ ವೃದ್ಧಿಸಿದ್ದನ್ನ ಯೋಗ್ಯರಾದವರಿಗೆ ಹಂಚೋಣ. ನೋಡಿ, ಸತ್ಯದ ಅದ್ಭುತವಾದ ಆಯಾಮಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಬೆಳಗ್ಗೆ ಒಬ್ಬರು ಹೃದಯವಂತರು ಈ ಕಾರ್ಯಕ್ರಮಕ್ಕೆ 25 ಲಕ್ಷ ರೂಪಾಯಿ ಕೊಟ್ಟರು. ಅವ್ರ ಹತ್ರ ಹಣ ಜಾಸ್ತಿ ಇದೆ, ಕಾಪಾಡೋದು ಕಷ್ಟ ಅಂತ ಕೊಟ್ರೆ ಯೋಚನೆ ಮಾಡಿ. ಆತ್ಮವತ್ ಸರ್ವಭೂತೇಶು, ಇದು ಸರಳ ಜೀವನದ ಒಂದು ಕ್ರೈಟೀರಿಯಾ, ಇದೊಂದು ಕ್ರೆಡೆನ್ಷಿಯಲ್, ಎಲ್ಲರಲ್ಲೂ ತನ್ನನ್ನು ನೋಡುವಂಥದ್ದು ಅಂತ. ಆ ನಿಟ್ಟಿನಲ್ಲಿ ನಾವು ಗಮನಿಸೋಣ. ಜೀವನದ ಪ್ರಯಾಣ ಇದೆಯಲ್ಲ, ಈ ಪ್ರಯಾಣ ಒಂದು ಹೈಯೆಸ್ಟ್ ಎಜುಕೇಟಿವ್ ಸಿಸ್ಟಮ್. ಒಂದೊಂದು ಹಂತದಲ್ಲೂ ನಮಗೊಂದೊಂದು ಪಾಠವನ್ನು ಅದು ಹೇಳ್ಕೊಡುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಪಾಠಕ್ಕೆ ಹೆಗಲು ಕೊಡಬೇಕಾದ ಸಾಹಸಿ ಮನುಷ್ಯ ಆಗಬೇಕಾಗತ್ತೆ ಅಂತಕ್ಕಂಥದ್ದು ಜೀವನದ ಒಳಗೂ ಮತ್ತು ಹೊರಗಿನ ಒಂದು ವಿಷಯ. ಆ ನಿಟ್ಟಿನಲ್ಲಿ ನಾವು ಗಮನಿಸಬೇಕು. ಈ ಸರಳ ಜೀವನದ ಒಂದು ವಿಶೇಷತೆಯನ್ನ ನಾವು ಗಮನಿಸೋಣ. ಸರಳ ಜೀವನದ ವೈಶಿಷ್ಟ್ಯ ಏನದು? ಸಿಂಪಲ್ ಲೈಫ್ ಈಸ್ ದಿ ನ್ಯಾಚುರಲ್ ಹ್ಯೂಮನ್ ಲೈಫ್. ದೇರ್ ಈಸ್ ನೋ ಗ್ರೇಟ್ನೆಸ್ ವೇರ್ ದೇರ್ ಈಸ್ ನೋ ಸಿಂಪ್ಲಿಸಿಟಿ, ಗುಡ್ನೆಸ್ ಅಂಡ್ ಟ್ರುತ್. ಲಿಯೋ ಟಾಲ್ಸ್ಟಾಯ್ ಹೇಳಿದಂಥ ಮಾತು. ಎಲ್ಲಿ ಸಿಂಪ್ಲಿಸಿಟಿ ಇಲ್ವೋ, ಎಲ್ಲಿ ಗುಡ್ನೆಸ್ ಇಲ್ವೋ, ಎಲ್ಲಿ ಟ್ರುತ್ ಇಲ್ವೋ, ಅಲ್ಲಿ ಒರಿಜಿನಾಲಿಟಿ ಆಫ್ ಲೈಫ್ ಇಲ್ಲ. ಆದ್ದರಿಂದಲೇ ಸರಳ ಜೀವನ, ಯಾರ್ಯಾರು ಜಗತ್ತಿನಲ್ಲಿ ತಮ್ಮ ಬದುಕನ್ನ ಸರಳತೆಗೆ ಪರ್ಯಾಯವಾಗಿಸ್ಕೊಂಡಿದ್ದಾರೋ ಅವರಿಗೆ ಅರ್ಥ ಆಗುತ್ತೆ. ಅವರ ವ್ಯಕ್ತಿತ್ವದಲ್ಲಿ ಈ 3 ಇದೆ ಅನ್ನೋದು ಅಧ್ಯಯನ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. ಪ್ರಾಕೃತಿಕವಾಗಿ ಮನುಷ್ಯ ಸರಳನೇ ಅಂತೆ, ಆದರೆ ಅವನು ತನ್ನ ನಡವಳಿಕೆಯಿಂದ ಸಂಕೀರ್ಣವಾಗ್ತಾನೆ ಅಂತ ಕನ್ಫ್ಯೂಷಿಯಸ್ ಒಂದು ಕಡೆ ಹೇಳಿದಂಥ ಮಾತುಂಟು. ಸೊಸೈಟಿ ಪ್ರಿಪೇರ್ಸ್ ಕ್ರೈಮ್, ದ ಕ್ರಿಮಿನಲ್ ಕಮಿಟ್ಸ್ ಅಂತ ಇಟಾಲಿಯನ್ ಡಿಕ್ಟಮ್ ಒಂದಿದೆ. ಇಲ್ಲಿ ಮತ್ತೂ ಒಂದು ಮಾತು ನಮ್ಮ ಆಲೋಚನೆಗೆ ಪ್ರೇರಣೆ ನೀಡುತ್ತೆ. ಏನದು? ಜೀವನದಲ್ಲಿ ಅತ್ಯಮೂಲ್ಯವಾದ ಅವಶ್ಯಕ ವಿಚಾರ ಅಂತಂದ್ರೆ ಸರಳತೆ, ಕರುಣೆ, ಪ್ರೀತಿ ಅಂತ. ಬಿಯಾಂಡ್ ಡೌಟ್ ಹ್ಯೂಮನ್ ಹಿಸ್ಟ್ರಿ ನಮಗೊಂದು ಬ್ಯೂಟಿಫುಲ್ ಬಾಟಮ್ ಲೈನ್ ಅನ್ನು ಕೊಟ್ಟುಬಿಟ್ಟಿದೆ. ಸರಳ ಜೀವನವೇ ವಿಶ್ವಾಸಾರ್ಹ ಜೀವನ. ಅಥಾರಿಟೇಟಿವ್ ಅಥೆಂಟಿಕ್ ಲೈಫ್ ಅಂದ್ರೆ ಸಿಂಪಲ್ ಲೈಫ್ ಮಾತ್ರ ಅನ್ನುವಂಥದ್ದನ್ನ. ಕೌಟುಂಬಿಕ ಜೀವನ ಅಂತ ನಮ್ಮಲ್ಲೊಂದಿದೆ. ಭಾರತ ಇದರಲ್ಲಿ ದಿಗ್ಗಜವಾಗಿದೆ. 1 generation ಆಫ್ ಗುಡ್ ಮದರಿಂಗ್ ಕ್ಯಾನ್ ಸೇವ್ ದಿ ಕಂಟ್ರಿ ಫಾರ್ ಎ ಮಿನಿಮಮ್ 1 century ಅಂತ ಬಾರ್ಕರ್ ಅಂತ ಒಬ್ಬ ಚಿಂತಕ ಬರೀತಾನೆ. 1 ತಲೆಮಾರಿನ ತಾಯ್ತನ, ಆರ್ಗ್ಯಾನಿಕ್ ಮದರ್ಹುಡ್ ಅಲ್ಲ, ಬಯೋಲಾಜಿಕಲ್ ಮದರ್ಹುಡ್ ಅಲ್ಲ, ನಿಜವಾದ ಮದರ್ಹುಡ್. 1 ತಲೆಮಾರು ಸಿಕ್ಕಿದ್ರೆ 1 ಶತಮಾನ ಆ ದೇಶವನ್ನು ಕಾಪಾಡುತ್ತೆ ಆ ಒಂದು ಚಿಂತನೆ ಅಂತ ಆತ ಹೇಳ್ತಾನೆ. ಇಲ್ಲಿ ನೋಡಿ, ಕೌಟುಂಬಿಕ ವ್ಯವಸ್ಥೆ, ಈ ಕೌಟುಂಬಿಕ ವ್ಯವಸ್ಥೆ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ನಡೆದಿದೆ ಜಗತ್ತಿನಲ್ಲಿ. ಏನದು ಅಂತಂದ್ರೆ, ಶತಮಾನಗಳ ಕಾಲ ಸುದೀರ್ಘವಾದ ಈ ಚಿಂತನೆಗಳ ಪ್ರಭಾವದಿಂದ ಮನುಷ್ಯನಿಗೆ ಕೌಟುಂಬಿಕ ವ್ಯವಸ್ಥೆಯ ಅನಿವಾರ್ಯತೆ ಇವತ್ತು ಅರ್ಥ ಆಗಿದೆ. ಇದು ಯಾಕೆ ಅರ್ಥ ಆಗಿದೆ ಅಂದ್ರೆ, ಫ್ಯಾಮಿಲಿ ಇಸ್ ದಿ ಯೂನಿಟ್ ಆಫ್ ಸೊಸೈಟಿ ಅನ್ನೋದನ್ನ ಮನುಷ್ಯ ಒಪ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಮಾನವ ಸಂಸ್ಕೃತಿಯ ವಿಕಾಸದಲ್ಲಿ ಕುಟುಂಬದ ವ್ಯವಸ್ಥೆ ಅವನಿಗೆ ಅನಿವಾರ್ಯ ಆಗಿದೆ. ಸಮಾಜದಲ್ಲಿ ನೈತಿಕತೆ ಉಳಿಯೋದಕ್ಕೆ ಕುಟುಂಬ ವ್ಯವಸ್ಥೆ ಅನಿವಾರ್ಯವಾಗಿದೆ. ಸಮಾಜವನ್ನು ಆರೋಗ್ಯಕರವಾಗಿಡಬೇಕಾ, ಬಲಿಷ್ಠವಾಗಿಡಬೇಕಾ, ಕುಟುಂಬ ವ್ಯವಸ್ಥೆ ಅಲ್ಲಿ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಶ್ರೀರಾಮಕೃಷ್ಣರ 1-2 ಚಿಂತನೆಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಏನದು? ಶ್ರೀರಾಮಕೃಷ್ಣ ವಚನವೇದದ ಉದ್ದಕ್ಕೂ ಕೂಡ ನಮಗೆ ಈ ವಿಚಾರಗಳು ಬಹಳ ವಿಶೇಷವಾಗಿ ಮೂಡಿ ಬರುತ್ತೆ. ನಾಗರಿಕತೆ ನಮ್ಮನ್ನ ಸರಳ ಬದುಕಿನ ಹೊರನೋಟಕ್ಕೆ ಪ್ರಚೋದನೆ ಮಾಡುತ್ತೆ. ನಾನು ಚೆನ್ನಾಗಿ ಓದಬೇಕು, ಮೆಟೀರಿಯಲ್ ಪ್ರಾಸ್ಪೆರಿಟಿ ನನಗಿರಬೇಕು, ಶ್ರೀಮಂತಿಕೆ ಇದ್ರೆ ಜನ ನನ್ನನ್ನು ಗೌರವಿಸ್ತಾರೆ, ಶ್ರೀಮಂತಿಕೆ ಇರಬೇಕು ಅಂದ್ರೆ ನನ್ನ ಮನೆ ಎಕ್ಸಿಬಿಷನ್ ಆಗಬೇಕು, ಮೆಟೀರಿಯಲ್ ಪ್ರಾಸ್ಪೆರಿಟಿ ಇರಬೇಕು, ವಸ್ತುಗಳನ್ನು ನಾನು ಸಂಗ್ರಹಿಸಬೇಕು. ಆದರೆ ವಸ್ತುಗಳನ್ನು ಸಂಗ್ರಹಿಸೋ ಭರದಲ್ಲಿ ನನಗೆ ಚಿಂತೆ ಬರುತ್ತೆ, ಚಿಂತೆ ಬಂದರೆ ಅತೃಪ್ತಿ ಬರುತ್ತೆ, ಅತೃಪ್ತಿ ಬಂದರೆ ಅಶಾಂತಿ ಉಂಟಾಗತ್ತೆ. ಆದ್ದರಿಂದ ಸರಳ ಬದುಕು ಅನಿವಾರ್ಯ. ಇನ್ನು ಆಂತರಿಕ ಸರಳತೆ ಬಗ್ಗೆ ಹೋಗ್ತೀರಾ, ಇದು ಬಹಳ ಅನಿವಾರ್ಯ. ಹೇಗಾಗತ್ತೆ?
ಮನುಷ್ಯ ಸಂಬಂಧಗಳು ಕ್ಷೀಣಿಸೋದಕ್ಕೆ ಕಾರಣ ನಾನು ನೀನು ಬೇರೆ ಅಂತಂದಾಗ, ಯಾವಾಗ ಆತ್ಮವತ್ ಸರ್ವಭೂತೇಶು ನನಗೆ ಅರ್ಥ ಆಗುತ್ತೋ ಆಗ ನಾನು ನಿನ್ನಲ್ಲಿ ನೀನು ನನ್ನಲ್ಲಿ ಒಂದನ್ನೇ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಆಗ ನಮ್ಮ ಮನುಷ್ಯನ ನೆಮ್ಮದಿ ಹಾಳಾಗೋದಿಲ್ಲ. ಈ ನಿಟ್ಟಿನಲ್ಲಿ ರಾಮಕೃಷ್ಣರ ಈ ಮಾತು ಹೇಳುತ್ತೆ. ರಾಮಕೃಷ್ಣರ ಈ ಮಾತು ಒಂದು ಸುಭಾಷಿತಕ್ಕೆ ಬಹಳ ಹತ್ರ ಬರುತ್ತೆ. ಆ ಸುಭಾಷಿತ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಅರ್ಥ ಅಂದರೆ ಹಣ, ಕಾಮ ಅಂದರೆ ಸುಖ. ಅರ್ಥ ಮತ್ತು ಕಾಮ ಮನುಷ್ಯನನ್ನ ಹಿಂಸೆ, ಸುಳ್ಳು, ಕಳ್ಳತನಕ್ಕೆ ಪ್ರಚೋದಿಸಿಬಿಡುತ್ತೆ. ತತ್ವ ವಿಚಾರಗಳನ್ನು ತಿಳಿಯೋದಕ್ಕೆ ಪ್ರತಿಬಂಧಕ ಆಗುತ್ತೆ. ಆದ್ದರಿಂದ ಓ ಮನುಷ್ಯನೇ, ಅರ್ಥ ಮತ್ತು ಕಾಮವನ್ನು ಅತಿಯಾಗಿ ಸಂಪಾದಿಸೋದಕ್ಕೆ ಜೀವನ ವ್ಯರ್ಥ ಮಾಡಬೇಡ. ಶ್ರೀರಾಮಕೃಷ್ಣರು ಅದನ್ನೇ ಹೇಳಿದ್ರು. ಅವರ ಈ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಹೇಳ್ತಾರೆ, ಜೀವನದ ಚರಮ ಧ್ಯೇಯ ಧನಾರ್ಜನೆ ಅಲ್ಲ, ಭಗವಂತನ ಸಾಕ್ಷಾತ್ಕಾರ. ಹಣದಿಂದ ಏನು ಸಿಗುತ್ತೋ, ಅನ್ನಾಹಾರ, ಬಟ್ಟೆ ಬರೆ, ಮನೆ ಮಠ, ಇಷ್ಟು ಮಾತ್ರ. ಮನೆ ಮಠ, ಸನ್ಯಾಸಿಗಳು ನೆನ್ಪಿಟ್ಕೋಬೇಕಿಲ್ಲ, ಮಠ ಅನ್ನೋದು ಸೇರಿದೆ. ಸನ್ಯಾಸಿ ದೇಸಾಯಿ ಆಗಬೇಕಾದ್ದಿಲ್ಲ. ಪಾಟೀಲ್ ಪುಟ್ಟಪ್ಪನವ್ರು ಹೇಳ್ತಿದ್ರು ಜಾಗಾದ್ ಗುರುಗಳು ಅಂತ. ಹೆಚ್ಚು ವಿವರಿಸಲ್ಲ ನಾನು. ಹಣ ಗಳಿಕೆ ಸನ್ಮಾರ್ಗದಲ್ಲಾದರೆ ಅದು ವಿದ್ಯಾ ಸಂಸಾರದ ನಿರ್ವಹಣೆಗೆ ಪೂರಕವಾದರೆ, ಭಗವಂತನ ಸೇವೆಗೆ ಅವಕಾಶವಾದರೆ ಧನಾರ್ಜನೆ ತಪ್ಪಲ್ಲ. ಆದರೆ ನೆನಪಿಟ್ಕೊಳ್ಳಿ, ಆಸಕ್ತಿ ಅನ್ನೋದು ಅವಿದ್ಯಾ ಸಂಸಾರಕ್ಕೆ ಎಡೆ ಮಾಡಿಕೊಡುತ್ತೆ. ದಯೆ, ಭಕ್ತಿ, ವೈರಾಗ್ಯ ಪರಮಾತ್ಮನನ್ನು ಪ್ರೀತಿಸುವಂತೆ ಮಾಡುತ್ತೆ. ಆದ್ದರಿಂದ ಸರಳ ಜೀವನದ ಒಳನೋಟ ಮತ್ತು ಹೊರನೋಟದ ಸ್ಪಷ್ಟತೆ ನಮಗಿಲ್ಲಿ. ಕಡೆಯ ಮಾತು ಗಾಂಧಿಯವರ ಬಗ್ಗೆ ಒಬ್ಬ ನೊಬೆಲ್ ಪ್ರೈಸ್ ವಿನ್ನರ್ ಬರೆದಂಥ ಪುಸ್ತಕದ ಮಾತು. ಈ ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಏನದು? ಮಿಸ್ಟರ್ ಗಾಂಧಿ, ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಯು, ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮಿಸ್ಅಂಡರ್ಸ್ಟ್ಯಾಂಡ್ ಯು. ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಯು, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮಿಸ್ಅಂಡರ್ಸ್ಟ್ಯಾಂಡ್ ಯು ಅಂತ ಗಾಂಧಿಯವರ ಬಗ್ಗೆ ಒಬ್ಬ ವೆಸ್ಟರ್ನ್ ಥಿಂಕರ್, ನೊಬೆಲ್ ಪ್ರೈಸ್ ವಿನ್ನರ್ ಬರೀತಾನೆ. ಅಷ್ಟರ ಮಟ್ಟಿಗೆ ಸರಳತೆ ಇವತ್ತು ಒಂದು ರೀತಿಯಲ್ಲಿ ಮರೀಚಿಕೆ ಆಗಿದೆ ಸಾಮಾನ್ಯ ಪ್ರಾಪಂಚಿಕ ಬದುಕಿಗೆ. ಆದರೆ ಭಗವಾನ್ ಶ್ರೀರಾಮಕೃಷ್ಣರ ಬದುಕು ನಮಗೆ ಸರಳ ಬದುಕನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಆದ್ದರಿಂದಲೇ ಕಬೀರರು ಹೇಳಿದ್ದು, ಸರಳತೆ ಇದ್ದ ವ್ಯಕ್ತಿಯೊಂದಿಗೆ ನಾವು ಒಡನಾಡಿದ್ರೆ ನೀರು ಮತ್ತು ಮೀನು ಹೇಗೆ ಒಟ್ಟಿಗೆ ಬದುಕುತ್ತೋ ಆ ರೀತಿಯಲ್ಲಿ ನಮ್ಮ ಬದುಕಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಅವಕಾಶಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜಯ ರಾಮಕೃಷ್ಣ.